ಹಾಯ್ ಎಲ್ಲರಿಗೂ ನಮಸ್ತೆ. ಇಂದಿನ ವಿಡಿಯೋದಲ್ಲಿ ಡ್ಯಾಮ್ ಸಫಾರಿಗೆಲ್ಲ ಹೋಗಿ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಲಿಂಗ್ ಶಾಟಲ್ಲಿ ನಮ್ಮ ಅಂಕಲು ಕಂಬಕ್ಕೆ ಹೊಡಿತೀನಿ ಅಂತ ಟ್ರೈ ಮಾಡಿದ್ರು. ಬಟ್ ಕರೆಕ್ಟ್ ಶಾಟ್ ಹೊಡೆದ್ರು. ಯಾಕಂದರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಅಕ್ಕಿಗಳಿಗೆ ಹೊಡಿತಿದ್ರಂತೆ. ಇದೇ ನಮ್ಮ ಯಜಮಾನ್ರು ಟ್ರೈ ಮಾಡಿದ್ರು ಹೊಡಿಯೋಕ್ಕೆ. ಇದಾದಮೇಲೆ ಪಕ್ಕದಲ್ಲೇ ಹಳ್ಳ ಇದೆ, ಚಾನಲ್ ಥರ. ಅಲ್ಲೋಗಿ ಫಿಶ್ ಇಟ್ಕೊಬರೋಣ ಅಂದ್ಬಿಟ್ಟು ನಾವೇ ಬಲೆ ಎಲ್ಲ ತೊಗೊಂಡು ಹೋಗಿದ್ವಿ ಫಿಶ್ ಹಿಡಿಯೋಕ್ಕೆ. ನಮ್ಮ ಯಜಮಾನ್ರು ಮತ್ತು ನಮ್ಮ ಕಸಿನ್ ಕಿರಣ್ ಅಂತ ಅವರೇ ಬಲೆ ಎಲ್ಲ ಸಿಕ್ಕಾಗ್ಬಿಟ್ಟಿತ್ತು ಅಂತ ಬಿಡಿಸ್ತಾ ಇದ್ದರು. ನೀಟಾಗಿ ಬಿಡಿಸ್ಬೇಕು, ಒಂದು ಮಿಸ್ ಆದರೂ ಅದು ಮೀನು ಸಿಗಾಕೊಳ್ಳಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಹುಷಾರಾಗಿ ಬಿಡಿಸ್ಬೇಕು. ಬಿಡಿಸಾದ್ಮೇಲೆ ಅವರು ಹೋಗಿ ಬಲೆನ ಹಾಕಿ ಬಂದರು. ಅವ್ರು ಅಲ್ಲೇ ಇರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದೆ ಎಲ್ಲಿ ಮೀನಿರುತ್ತೆ ಅಂತ. ಸೊ ಅಲ್ಲೇ ಹೋಗಿ ನೀಟಾಗಿ ಹುಷಾರಾಗಿ ಬಲೆಲ್ಲ ಹಾಕ್ತಾಯಿದ್ರು. 1/2 ಅವರ್ ಅಷ್ಟೇ ಬಿಟ್ಟಿತ್ತು, ಬಿಕಾಸ್ ಮಕ್ಕಳೆಲ್ಲ ಬಂದಿದ್ದರು. ಅವರೆಲ್ಲ ತೆಗಿರಿ ಅಂತ ಹಠ ಮಾಡ್ತಿದ್ರು. ಸೊ ಅದಕ್ಕೆ ಬೇಗನೆ ಬಲೆ ಹಾಕಿ 1/2 ಅವರ್ಗೆ ತೆಗ್ದುಬಿಟ್ಟಿದ್ವಿ. ಸುಮಾರಾಗೆ ಸಿಕ್ಕಿತ್ತು ಮೀನು. ಮಕ್ಕಳೆಲ್ಲ ಅದು ನೋಡಿ ಫುಲ್ ಖುಷಿ, ಭಯ, ಎಕ್ಸೈಟ್ಮೆಂಟ್ ಎಲ್ಲ ಇತ್ತು. ಆಮೇಲೆ ಅವರೇ ಒಂದೊಂದಾಗೆ ಬಿಡಿಸಿ ಕೊಟ್ಟರು. ಊರುಗಳಲ್ಲಿ ಏನೂ ಪರ್ಚೇಸ್ ಮಾಡೋ ಥರನೇ ಇರೋಲ್ಲ. ಎಲ್ಲ ಮೀನು ಬೇಕು ಅಂದರೆ ಕೆರೆಗೆ ಹೋಗ್ಬೋದು, ತರಕಾರಿ ಬೇಕು ಅಂದರೆ ಹಿಂದ್ಗಡೆ ತೋಟದಲ್ಲಿ ಬೆಳೆದಿರ್ತಾರೆ, ಇಲ್ಲ ಅಕ್ಕಪಕ್ಕದ ಮನೆಯಲ್ಲೋ ಬರ್ಬೋದು. ಒಟ್ಟು ನೆಮ್ಮದಿ ಜೀವನ, ಯಾವುದೇ ಥರ ಕಷ್ಟ ಅನಿಸಲ್ಲ. ದುಡ್ಡಿಲ್ಲ ಅಂದರೆ ಜೀವನ ಮಾಡ್ಬೋದು ಹಳ್ಳಿಗಳಲ್ಲಿ. ಮತ್ತು ಮಕ್ಕಳಿಗೆಲ್ಲ ಮೀನು ಹಿಡಿಯೋಕ್ಕೆ ಖುಷಿ, ಪೋಸೆಲ್ಲ ಕೊಡ್ತಾಯಿದ್ರು ಫೋಟೋಗೆ ಮೀನು ಇಟ್ಕೊಂಡು. ಮೀನೆಲ್ಲ ಹಿಡ್ದಾದ್ಮೇಲೆ ಮುಗಿಸ್ಕೊಂಡು ಮೀನು ಎತ್ಕೊಂಡು ಮನೆಗೆ ಹೋಗಿ ಬಿಸಿ ಮೀನು ಸಾರು ಮುದ್ದೆ ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ. ಇದಾಗಿತ್ತು ಈ ಶಾರ್ಟ್ ವಿಡಿಯೋ. ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.